ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ನೇರವಾಗಿ ಗ್ರಾಹಕರ ಮೇಲೆ, ಅದರಲ್ಲೂ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡುವ ಗ್ರಾಹಕರ ಮೇಲೆ ಆಗಬಾರದು ಅಂತ ಕೇಂದ್ರ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಆದರೆ ಶೆಲ್ ಪೆಟ್ರೋಲ್ ಬಂಕ್ ಮಾತ್ರ ಗ್ರಾಹಕರಿಗೆ ಮೇಲಿಂದ ಮೇಲೆ ಶಾಕ್ ನೀಡ್ತಲೇ ವಾಹನ ಸವಾರರಿಗೆ ಮತ್ತೆ ದರ ಏರಿಕೆಯ ಬಿಸಿ ಮುಟ್ಟಿಸಿದೆ. ಶೆಲ್ ಪೆಟ್ರೋಲ್ ಬಂಕ್ ಮತ್ತೊಮ್ಮೆ ದರ ಏರಿಕೆಯನ್ನ ಮಾಡುವ ಮೂಲಕ ಶಾಕ್ ಕೊಟ್ಟಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ದರ ಏರಿಕೆ. ಪ್ರೀಮಿಯಂ ಮಾತ್ರವಲ್ಲ, ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಮಾಡಲಾಗಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 15 ದಿನಗಳ ಅಂತರದಲ್ಲೇನೆ 3ನೇ ಬಾರಿಗೆ ದರ ಏರಿಕೆಯನ್ನ ಮಾಡಲಾಗಿದೆ. ಸಹಜವಾಗಿ ಗ್ರಾಹಕರಿಗೆ ಈ ವಿಚಾರ ಆತಂಕಕ್ಕೆ ಕಾರಣವಾಗ್ತಾ ಇದೆ. 106 ರೂಪಾಯಿದ ಪೆಟ್ರೋಲ್ ದರ ಇದೀಗ 108 ರೂಪಾಯಿ 50 ಪೈಸೆ ಆಗಿದೆ. ಇದೀಗ ಮತ್ತೊಮ್ಮೆ ದರ ಏರಿಕೆಯಿಂದಾಗಿ 112 ರೂಪಾಯಿ ಆಗಿದೆ. ಪ್ರತಿ ಲೀಟರ್ಗೆ 91 ರೂಪಾಯಿ ಇದ್ದ ಡೀಸೆಲ್ ದರ ಇದೀಗ 98 ರೂಪಾಯಿ ಬಂದು ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರತಕ್ಕಂಥ ಯುದ್ಧದ ಒಂದು ಎಫೆಕ್ಟ್ ಇದೆಯಲ್ಲ ಭಾರತದ ಮೇಲೆ ಸಿಕ್ಕಾಪಟ್ಟೆ ತಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ರೀತಿ ಒಂದು ಕಡೆ ತೈಲ ಸಮಸ್ಯೆ, ಅಂದರೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ತಲೆನೋವು ತಂದಿಟ್ಟಿದ್ರೆ, ಇದ್ರ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಕಳೆದ 15 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು ನೋಡ್ಬೋದು. ನಾವು ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ, ಹೆಬ್ಬಾಳದ ಪ್ರಮುಖ ರಸ್ತೆಯ ಒಂದು ಖಾಸಗಿ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಸೊ ನೋಡ್ಬೋದು ನೀವು. ಸೊ ವಾಹನ ಸವಾರರು ಅಂದರೆ ಈ ಮುಂಚೆ ಸಿಕ್ಕಾಪಟ್ಟೆ ಇತ್ತು ಅಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಬರುವಂಥದ್ದು. ಆದರೆ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಂತೆ ಜನ ಯಾಕೋ ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ನೋಡ್ಬೋದು ನೀವು, ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪ್ರೀಮಿಯಂ ಜೊತೆಗೆ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಅಂದರೆ 106 ರೂಪಾಯಿ ಇದ್ದಂತಹ ಪೆಟ್ರೋಲ್ ದರ ಕಳೆದ ವಾರ 108 ರೂಪಾಯಿ 50 ಪೈಸೆ ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇದೀಗ ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ 112 ರೂಪಾಯಿ ಆಗಿದೆ. ಅಂದರೆ 91 ರೂಪಾಯಿ ಇದ್ದಂಥ ಡೀಸೆಲ್ ಕೂಡ ಕಳೆದ ವಾರ 93 ರೂಪಾಯಿ 50 ಪೈಸೆಗೆ ಏರಿಕೆ ಆಗಿತ್ತು. ಇದೀಗ ಲೀಟರ್ ಡೀಸೆಲ್ ಬೆಲೆ 98 ರೂಪಾಯಿ ಆಗಿದೆ. ಅಂದರೆ ಪ್ರೀಮಿಯರ್ ಪೆಟ್ರೋಲ್ ದರ ಕೂಡ ಲೀಟರ್ಗೆ 122 ರೂಪಾಯಿ 42 ಪೈಸೆ ಆಗಿದೆ. ಅಂದರೆ ಪ್ರೀಮಿಯರ್ ಡೀಸೆಲ್ ಪ್ರತಿ ಲೀಟರ್ಗೆ 108 ರೂಪಾಯಿ 50 ಪೈಸೆ ಆಗಿದೆ. ಅಂದರೆ ನೋಡ್ಬೋದು, ಕಳೆದ 15 ದಿನಗಳಲ್ಲಿ 3 ಬಾರಿ ಏರಿಕೆ ಆಗಿರುವಂಥದ್ದು. ಒಂದು ಕಡೆ ಎಲ್ಲೋ ವಾಹನ ಸವಾರರು ಈ ಪೆಟ್ರೋಲ್ ಡೀಸೆಲ್ ದರ ಕಂಡುಬಿಟ್ಟು ಸಾಕಪ್ಪ ಸವಾಸ ಎನ್ನುವಂಥದ್ದು. ಅಂದರೆ ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಟು ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ, ಕೆಲವರು ಬಸ್ ಮೊರೆ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ 7 ರೂಪಾಯಿಗೂ ಅಧಿಕ ಬೆಲೆ ಹೆಚ್ಚಿಗೆ ಆಗಿರುವಂಥದ್ದು. ಅಂದರೆ 15 ದಿನದಲ್ಲಿ 7 ರೂಪಾಯಿ ಹೆಚ್ಚಿಗೆ ಆದರೆ ಹೆಂಗಪ್ಪ ನಾವು ವಾಹನವನ್ನು ಸವಾರಣೆ ಮಾಡೋದು ಅನ್ನುವಂಥದ್ದು ಒಂದು ರೀತಿ ತಲೆಬಿಸಿ ತಂದಿಟ್ಟಿರುವಂಥದ್ದು. ಅದೇ ಹೇಳಿದ್ನಲ್ಲ ನಾನು, ಕಳೆದ ಅಂದರೆ ಮಾರ್ಚ್ 10ರಂದು ಪೆಟ್ರೋಲ್ ಲೀಟರ್ಗೆ 106 ರೂಪಾಯಿ ಇತ್ತು. ಅದಾದ ಬಳಿಕ ಮಾರ್ಚ್ 19ಕ್ಕೆ ಸಾಮಾನ್ಯ ಪೆಟ್ರೋಲ್ ದರ 108 ರೂಪಾಯಿ 42 ರೂಪಾಯಿ ಅಂದರೆ 42 ಪೈಸೆ ಆಗಿತ್ತು. ಇದೀಗ ಮಾರ್ಚ್ 19ಕ್ಕೆ ಪೆಟ್ರೋಲ್ ದರ ಬರೋಬ್ಬರಿ 112 ರೂಪಾಯಿ 42 ಪೈಸೆ ಆಗಿದೆ. ಇದರಿಂದ ಎಲ್ಲ ಒಂದು ಕಡೆ ವಾಹನ ಸವಾರರು ಕಂಗೆಟ್ಟಂಗೆ ಕಾಣ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಎಷ್ಟೋ ಜನ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ ವಾಹನ ಸವಾರರು. ಅಂದರೆ ಸ್ವಂತ ವಾಹನವನ್ನು ಬಿಟ್ಟು ಮೆಟ್ರೋ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು ನೋಡ್ಬೋದು. ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇತ್ತೀಚೆಗೆ ಬರುವಂಥ ಅಂದರೆ ವಾಹನ ಸವಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು ಮೆಟ್ರೋ ಮತ್ತು ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 15 ದಿನಗಳಲ್ಲಿ 7 ರೂಪಾಯಿ ಏರಿಕೆ ಆದರೆ ಹೆಂಗಪ್ಪ ನಾವು ಜೀವನ ಮಾಡೋದು ಎನ್ನುವಂಥದ್ದು. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಲೆನೋವು ತಂದಿಟ್ಟಿದ್ರೆ, ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ವಾಹನ ಸವಾರರು ಕಂಗಾಲಾಗಿರುವಂಥದ್ದು. ಏನು ಮಾಡೋದಪ್ಪ, ಈ ರೀತಿಯ ಪೆಟ್ರೋಲ್ ಡೀಸೆಲ್ ದರ ಅಂದರೆ ದಿನೇ ಹೆಚ್ಚಾಗ್ತಾ ಹೋದರೆ ನಾವು ಜೀವನ ಮಾಡೋದು ಕಷ್ಟ ಆಗ್ತಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾವು ದುಡ್ದಿದ್ದೆಲ್ಲ ಬರೀ ಪೆಟ್ರೋಲ್ ಡೀಸೆಲ್ಗೆ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ಸಿಲಿಂಡರ್ ಸಮಸ್ಯೆ, ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಆದರೆ ಏನು ಮಾಡೋದು ಎನ್ನುವಂಥದ್ದು ಒಂದು ರೀತಿ ಕಂಗಾಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ನೇರವಾಗಿ ಗ್ರಾಹಕರ ಮೇಲೆ, ಅದರಲ್ಲೂ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡುವ ಗ್ರಾಹಕರ ಮೇಲೆ ಆಗಬಾರದು ಅಂತ ಕೇಂದ್ರ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಆದರೆ ಶೆಲ್ ಪೆಟ್ರೋಲ್ ಬಂಕ್ ಮಾತ್ರ ಗ್ರಾಹಕರಿಗೆ ಮೇಲಿಂದ ಮೇಲೆ ಶಾಕ್ ನೀಡ್ತಲೇ ವಾಹನ ಸವಾರರಿಗೆ ಮತ್ತೆ ದರ ಏರಿಕೆಯ ಬಿಸಿ ಮುಟ್ಟಿಸಿದೆ. ಶೆಲ್ ಪೆಟ್ರೋಲ್ ಬಂಕ್ ಮತ್ತೊಮ್ಮೆ ದರ ಏರಿಕೆಯನ್ನ ಮಾಡುವ ಮೂಲಕ ಶಾಕ್ ಕೊಟ್ಟಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ದರ ಏರಿಕೆ. ಪ್ರೀಮಿಯಂ ಮಾತ್ರವಲ್ಲ, ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಮಾಡಲಾಗಿದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 15 ದಿನಗಳ ಅಂತರದಲ್ಲೇನೆ 3ನೇ ಬಾರಿಗೆ ದರ ಏರಿಕೆಯನ್ನ ಮಾಡಲಾಗಿದೆ. ಸಹಜವಾಗಿ ಗ್ರಾಹಕರಿಗೆ ಈ ವಿಚಾರ ಆತಂಕಕ್ಕೆ ಕಾರಣವಾಗ್ತಾ ಇದೆ. 106 ರೂಪಾಯಿದ ಪೆಟ್ರೋಲ್ ದರ ಇದೀಗ 108 ರೂಪಾಯಿ 50 ಪೈಸೆ ಆಗಿದೆ. ಇದೀಗ ಮತ್ತೊಮ್ಮೆ ದರ ಏರಿಕೆಯಿಂದಾಗಿ 112 ರೂಪಾಯಿ ಆಗಿದೆ. ಪ್ರತಿ ಲೀಟರ್ಗೆ 91 ರೂಪಾಯಿ ಇದ್ದ ಡೀಸೆಲ್ ದರ ಇದೀಗ 98 ರೂಪಾಯಿ ಬಂದು ತಲುಪಿದೆ.
ಮಧ್ಯಪ್ರಾಚ್ಯದಲ್ಲಿ ನಡೀತಿರತಕ್ಕಂಥ ಯುದ್ಧದ ಒಂದು ಎಫೆಕ್ಟ್ ಇದೆಯಲ್ಲ ಭಾರತದ ಮೇಲೆ ಸಿಕ್ಕಾಪಟ್ಟೆ ತಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ರೀತಿ ಒಂದು ಕಡೆ ತೈಲ ಸಮಸ್ಯೆ ಅಂದರೆ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ತಲೆನೂ ತಂದಿಟ್ಟಿದ್ರೆ, ಇದ್ರ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಕಳೆದ 15 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು ನೋಡ್ಬೋದು. ನಾವು ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ, ಹೆಬ್ಬಾಳದ ಪ್ರಮುಖ ರಸ್ತೆಯ ಒಂದು ಖಾಸಗಿ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಸೊ ನೋಡ್ಬೋದು ನೀವು. ಸೊ ವಾಹನ ಸವಾರರು ಅಂದರೆ ಈ ಮುಂಚೆ ಸಿಕ್ಕಾಪಟ್ಟೆ ಇತ್ತು ಅಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಬರುವಂಥದ್ದು. ಆದರೆ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಂಡಂತೆ ಜನ ಯಾಕೋ ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ನೋಡ್ಬೋದು ನೀವು, ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಪ್ರೀಮಿಯಂ ಜೊತೆಗೆ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂಥದ್ದು. ಅಂದರೆ 106 ರೂಪಾಯಿ ಇದ್ದಂತಹ ಪೆಟ್ರೋಲ್ ದರ ಕಳೆದ ವಾರ 108 ರೂಪಾಯಿ 50 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇದೀಗ ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ 112 ರೂಪಾಯಿ ಆಗಿದೆ. ಅಂದರೆ 91 ರೂಪಾಯಿ ಇದ್ದಂಥ ಡೀಸೆಲ್ ಕೂಡ ಕಳೆದ ವಾರ 93 ರೂಪಾಯಿ 50 ಪೈಸೆಗೆ ಏರಿಕೆ ಆಗಿತ್ತು. ಇದೀಗ ಲೀಟರ್ ಡೀಸೆಲ್ ಬೆಲೆ 98 ರೂಪಾಯಿ ಆಗಿದೆ. ಅಂದರೆ ಪ್ರೀಮಿಯರ್ ಪೆಟ್ರೋಲ್ ದರ ಕೂಡ ಲೀಟರ್ಗೆ 122 ರೂಪಾಯಿ 42 ಪೈಸೆ ಆಗಿದೆ. ಅಂದರೆ ಪ್ರೀಮಿಯರ್ ಡೀಸೆಲ್ ಪ್ರತಿ ಲೀಟರ್ಗೆ 108 ರೂಪಾಯಿ 50 ಪೈಸೆ ಆಗಿದೆ. ಅಂದರೆ ನೋಡ್ಬೋದು, ಕಳೆದ 15 ದಿನಗಳಲ್ಲಿ 3 ಬಾರಿ ಏರಿಕೆ ಆಗಿರುವಂಥದ್ದು. ಒಂದು ಕಡೆ ಎಲ್ಲೋ ವಾಹನ ಸವಾರರು ಈ ಪೆಟ್ರೋಲ್ ಡೀಸೆಲ್ ದರ ಕಂಡುಬಿಟ್ಟು ಸಾಕಪ್ಪ ಸವಾಸ ಎನ್ನುವಂಥದ್ದು. ಅಂದರೆ ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಟು ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ, ಕೆಲವರು ಬಸ್ ಮೊರೆ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 15 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ 7 ರೂಪಾಯಿಗೂ ಅಧಿಕ ಬೆಲೆ ಹೆಚ್ಚಿಗೆ ಆಗಿರುವಂಥದ್ದು. ಅಂದರೆ 15 ದಿನದಲ್ಲಿ 7 ರೂಪಾಯಿ ಹೆಚ್ಚಿಗೆ ಆದರೆ ಹೆಂಗಪ್ಪ ನಾವು ವಾಹನವನ್ನು ಸವಾರಣೆ ಮಾಡೋದು ಅನ್ನುವಂಥದ್ದು ಒಂದು ರೀತಿ ತಲೆಬಿಸಿ ತಂದಿಟ್ಟಿರುವಂಥದ್ದು. ಅದೇ ಹೇಳಿದ್ನಲ್ಲ ನಾನು, ಕಳೆದ ಅಂದರೆ ಮಾರ್ಚ್ 10ರಂದು ಪೆಟ್ರೋಲ್ ಲೀಟರ್ಗೆ 106 ರೂಪಾಯಿ ಇತ್ತು. ಅದಾದ ಬಳಿಕ ಮಾರ್ಚ್ 19ಕ್ಕೆ ಸಾಮಾನ್ಯ ಪೆಟ್ರೋಲ್ ದರ 108 ರೂಪಾಯಿ 42 ರೂಪಾಯಿ ಅಂದರೆ 42 ಪೈಸೆ ಆಗಿತ್ತು. ಇದೀಗ ಮಾರ್ಚ್ 19ಕ್ಕೆ ಪೆಟ್ರೋಲ್ ದರ ಬರೋಬ್ಬರಿ 112 ರೂಪಾಯಿ 42 ಪೈಸೆ ಆಗಿದೆ. ಇದರಿಂದ ಎಲ್ಲ ಒಂದು ಕಡೆ ವಾಹನ ಸವಾರರು ಕಂಗೆಟ್ಟಂಗೆ ಕಾಣ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಎಷ್ಟೋ ಜನ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ. ವಾಹನ ಸವಾರರು ಅಂದರೆ ಸ್ವಂತ ವಾಹನವನ್ನು ಬಿಟ್ಟು ಮೆಟ್ರೋ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು ನೋಡ್ಬೋದು. ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇತ್ತೀಚೆಗೆ ಬರುವಂಥ ಅಂದರೆ ವಾಹನ ಸವಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು ಮೆಟ್ರೋ ಮತ್ತು ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 15 ದಿನಗಳಲ್ಲಿ 7 ರೂಪಾಯಿ ಏರಿಕೆ ಆದರೆ ಹೆಂಗಪ್ಪ ನಾವು ಜೀವನ ಮಾಡೋದು ಎನ್ನುವಂಥದ್ದು. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಲೆನೋವು ತಂದಿಟ್ಟಿದ್ರೆ, ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ವಾಹನ ಸವಾರರು ಕಂಗಾಲಾಗಿರುವಂಥದ್ದು. ಏನು ಮಾಡೋದಪ್ಪ ಈ ರೀತಿಯ ಪೆಟ್ರೋಲ್ ಡೀಸೆಲ್ ದರ ಅಂದರೆ ದಿನೇ ಹೆಚ್ಚಾಗ್ತಾ ಹೋದರೆ ನಾವು ಜೀವನ ಮಾಡೋದು ಕಷ್ಟ ಆಗ್ತಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾವು ದುಡ್ದಿದ್ದೆಲ್ಲ ಬರೀ ಪೆಟ್ರೋಲ್ ಡೀಸೆಲ್ಗೆ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ಸಿಲಿಂಡರ್ ಸಮಸ್ಯೆ, ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಆದರೆ ಏನು ಮಾಡೋದು ಎನ್ನುವಂಥದ್ದು ಒಂದು ರೀತಿ ಕಂಗಾಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಅವಾಗಲೇ ಹೇಳ್ದಂಗೆ ಎಷ್ಟೋ ಜನ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ. ವಾಹನ ಸವಾರರು ಅಂದರೆ ಸ್ವಂತ ವಾಹನವನ್ನು ಬಿಟ್ಟು ಮೆಟ್ರೋ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು ನೋಡ್ಬೋದು. ಖಾಸಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದರೆ ಇತ್ತೀಚೆಗೆ ಬರುವಂಥ ಅಂದರೆ ವಾಹನ ಸವಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ತಮ್ಮ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು ಮೆಟ್ರೋ ಮತ್ತು ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 15 ದಿನಗಳಲ್ಲಿ 7 ರೂಪಾಯಿ ಏರಿಕೆ ಆದರೆ ಹೆಂಗಪ್ಪ ನಾವು ಜೀವನ ಮಾಡೋದು ಎನ್ನುವಂಥದ್ದು. ಒಂದು ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಲೆನೋವು ತಂದಿಟ್ಟಿದ್ರೆ, ಇನ್ನೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ವಾಹನ ಸವಾರರು ಕಂಗಾಲಾಗಿರುವಂಥದ್ದು. ಏನು ಮಾಡೋದಪ್ಪ ಈ ರೀತಿಯ ಪೆಟ್ರೋಲ್ ಡೀಸೆಲ್ ದರ ಅಂದರೆ ದಿನೇ ಹೆಚ್ಚಾಗ್ತಾ ಹೋದರೆ ನಾವು ಜೀವನ ಮಾಡೋದು ಕಷ್ಟ ಆಗ್ತಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾವು ದುಡ್ದಿದ್ದೆಲ್ಲ ಬರೀ ಪೆಟ್ರೋಲ್ ಡೀಸೆಲ್ಗೆ ಇಡುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ಸಿಲಿಂಡರ್ ಸಮಸ್ಯೆ, ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಮಸ್ಯೆ ಆದರೆ ಏನು ಮಾಡೋದು ಎನ್ನುವಂಥದ್ದು ಒಂದು ರೀತಿ ಕಂಗಾಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.